ವಿಡಿಯೋ ನೋಡ್ತಾ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಆಸ್ತಿ ಏನಾಯ್ತು ನೋಡಲು ಯಾರು ಹೊಟ್ಟೆ ಉರಿಯಲ್ವ ಇದು ನೋಡಿದ್ರೆ ಭಗವಂತ. ಸೀರಿಯಸ್ ಆಗಿ ದೈವಿಕ ಶಕ್ತಿ ಇಲ್ಲದೆ ಬಂದ್ರೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಇಲ್ಲಿ. ಏಯ್ ನಾ ಅಮ್ಮನ ಮಿಂಡಗುಟ್ಟಿದ್ದೆ ಚಾಪ್ ಚಾಪ್ ಬಿಟ್ಬಿಟ್ಟು ಹೊಡೆದಿನಿ ಬೋಳಿ ಮಗನೇ ನಿನಗೆ. ನಾನೇನಮ್ಮ ಮಾಡಿದೆ ನಿನಗೆ? ನನ್ನ ಯಾಕೆ ಮಾತಾಡ್ತೀಯ ನೀನು? ನೋಡ್ರ ಚಪ್ಪಲಿ ಅಲ್ಲಪ್ಪ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಸುಮ್ಮನೆ ನಿಮಗೆ ಇರಲಿ ತಗೋ ಅಣ್ಣ. ಏನು ಕಣ ಕರ್ಕ ಬರ್ತಾರೆ ಪ್ರತಿ ಸಲ ಇವನ್ನೇ ಟಾರ್ಗೆಟ್ ಮಾಡ್ತಾರೆ. ಏನು ಇದು ಮಾಡಿದಾನೋ ಏನೋ. ಬೋಳಿ ಮಗಂದ ನಾನು ಹೇಳ್ದಿಂದ ನಮ್ಮ ಹುಡುಗ ನಾನು ಏನು ತೊಂದರೆ ಆಗ್ಬಾರ್ದು ಅಂತ. ಏನಾಗಿಲ್ಲ ಹುಷಾರು ಯಪ್ಪ ನೋಡಿ, ಅದನ್ನೇ ಹೇಳೋದು. ಇಷ್ಟೆಲ್ಲ ರಿಸಿಪ್ಟ್ ತಗೊಂಡು ಮಾಡ್ತಿರೋದು. ಏನು ಮಿಂಡ್ರು ಹುಟ್ಟಿದ್ದು ಚಿನ್ನ ಹಿಡ್ಕೊ ನಿಮಿಷ. ಏಯ್ ನೋಡಮ್ಮ, ನಮ್ಮನ್ನು ಈ ಬಾಳ್ ಬಳಸ್ತೀಯ ನಮ್ಮ ಹುಡುಗರಿಗೆ. ನಿನ್ನ ಯಾರೋ ಸಾಯಿಸಿರೋದು ನಮ್ಮನ್ನು ಅವ್ರ ಮೇಲೆ ನೀನು ಸೆಟ್ ತಿಸ್ಕೋಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ಬಂದಿದ್ದೀವಿ. ಮತ್ತೆ ಹೇಗೆ ಹಿಂಗೆ ಮಾಡ್ತೀಯ ನೀನು ಇಲ್ಲಿ? ಅಂಥದ್ದು ಏನು ಮಾಡಿದ್ದೀವಿ ನಾವು ಇಲ್ಲಿ ನಿನಗೆ? ಏಯ್ ನಾ ಅಮ್ಮನ ಮಿಂಡಗುಟ್ಟಿದ್ದೆ ಚಾಪ್ ಚಾಪ್ ಬಿಟ್ಬಿಟ್ಟು ಹೊಡೆದಿನಿ ಬೋಳಿ ಮಗನೇ ನಿನಗೆ. ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ. ಅವ್ನು ನಮ್ಮನ್ನ ಅದು ಹಂಗೆ ತಿಳ್ಕೋಬೇಕು. ತುಂಬ ಹೋಗೋಕ್ಕಾದೆ ಅಂತ ನಾವು ನಮ್ಮನ್ನು ಚೆನ್ನಾಗಿರಲ್ಲ. ಏನಾದ್ರು ಫಿಸಿಕಲ್ ಎನರ್ಜಿ ಇದ್ರೆ ನಾನು ಸಹಾಯ ಆಗ್ಬಿಡ್ತೀನಿ ದೇವನ. ಯಾವುದೇ ಆತ್ಮಗಳಿಗೆ ಅದು ಮಾಯ ಬಾವಿ ಒಳಗಡೆ ಬಂತು ಆ ಆತ್ಮ ಬಂದೈತೆ. ಸುಮ್ಮನಿರೋ ಬಂದೈತೆ. ನಾನೇನಮ್ಮ ಮಾಡಿದೆ ನಿನಗೆ? ನನ್ನ ಯಾಕೆ ಮಾತಾಡ್ತೀಯ ನೀನು? ಬಂದೈತೆ ದೇವ್ರ ಬರೋ ಈ ಕಡೆ ಬರೋ ನೋಡ್ರ ಬರೋ ಇಲ್ಲಿ. ಬರೀ ಕಣ್ಣಿಗೆ ಕಾಣಿಸಲ್ಲ ಫೋನ್, ಬರೀ ಕಣ್ಣಿಗೆ ಆತ್ಮಗಳು ಕಾಣಿಸಲ್ಲ, ಫೋನ್ಗಳಿಗೆ ಮಾತ್ರ. ಚಿನ್ನ ಹುಷಾರು ಚಿನ್ನ ಬರೀ ಕಣ್ಣುಗಳಿಗೆ ಆತ್ಮಗಳು ಕಾಣಿಸಲ್ಲ. ಚಿನ್ನ ನೀವು ಹುಷಾರಾಗಿದೆಯಾ? ನಿಂಗೇನಾಗಿದೆ ನೋಡು. ಈ ಬರೀ ಕಣ್ಣಿಗೆ ಆತ್ಮಗಳು ಕಾಣಿಸಲ್ಲ ನೋಡು ಇಲ್ಲಿ. ಅಕ್ಕ ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಒಂದು ನಿಮಿಷ ನಿಂತ್ಕೋತೀರಲ್ಲಿ. ಕೇಳಿಸ್ತೈತಿ ಹಿಂದೆಗಡೆ. ಪೇನ್ ಆಗ್ತೈತಣ್ಣ. ಯಪ್ಪಲೋ ನೋಡಲು ಯಾರು ಹೊಟ್ಟೆ ಉರಿಯಲ್ವ ಇದು ನೋಡಿದ್ರೆ ಭಗವಂತ. ಪೇನ್ ಆಗ್ತೈತೆ ಅಕ್ಕ. ನೋಡಿ ಅಕ್ಕ, ನಾವು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದೀನಕ್ಕ. ನಾವೇನು ಮಾಡಿದೀವಿ ಅಕ್ಕ? ನಿಮಗೆ ಈ ಥರ ಹಿಂಸೆ ಕೊಡ್ತಿದ್ದೀರಲ್ಲ. ನಾವು ಬಂದಿರೋದು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕಂತಲ್ವೇನಕ್ಕ? ನೀವು ಹೀಗೆ ಮಾಡಿದ್ರೆ ಹೇಗಾಗ ಸಾಧ್ಯ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡೋ ನನ್ನ ತಾಳ್ಮೆಗೂ ಒಂದು ಮಿತಿ ಐತೆ. ತಮಾಷೆ ಮಾಡ್ತಿಲ್ಲ ನಾನು, ಸಾಕು. ನನ್ನ ತಾಳ್ಮೆಗೂ ಒಂದು ಮಿತಿ ಐತೆ. ಸುಮ್ಮನೆ ನಮ್ಮ ಟ್ರಿಗರ್ ಮಾಡಬೇಡಿ ಸೀರಿಯಸ್ ಆಗಿ. ಅಣ್ಣ ಇನ್ನು ಏನು ಅಲ್ವಾ ತೋರಿಸಿಲ್ಲ ಚಿನ್ನ. ಇವತ್ತು ಯಾವ ವಾರ? ಇವತ್ತು ಬುಧವಾರ. ಹುಣ್ಣಿಮೆ ಇನ್ನು ಎಷ್ಟು ದಿನ ಐತೆ? ಹಾಂ ಏಯ್ ಏನೋ ಈ ಕಡೆ ಎಲ್ಲಣ್ಣ? ಉತ್ತಲ್ಲ ಅದು ಈಟ್ಲು ಮರ. ಇಲ್ಲ ನಾನು ಬಿದ್ನಲ್ಲಣ್ಣ. ಇಲ್ಲ ಅಣ್ಣ ನನಗೆ ಕಾಣಿಸ್ತಿಲ್ಲ. ಎಲ್ಲಣ್ಣ? ನಾನು ಬಿದ್ನಲ್ಲ. ಎಲ್ಲಣ್ಣ?
ಚುನಿ ನನಗೂ ಒಂದ್ಸರಿ ಕಾಣಿಸ್ತಿಲ್ಲ, ಒಂದ್ಸರಿ ಕಾಣಿಸ್ತಿಲ್ಲ ಕಣೋದು. ಚಿನ್ನ ಸೀರಿಯಸ್ ಕೇಳಿಸ್ಕೊ ಅಣ್ಣ. ಆ ಕಡೆ ಬಾವಿ ಇದೆ ಅಣ್ಣ. ಸೌಂಡ್ ಕೇಳಿಸ್ಕೊ. ಅಣ್ಣ ಮರ ಹೆವಿ ಬಿಸ್ತೈತೆ ಅಣ್ಣ. ಹೊಂಗೆ ಮರ ಕಣ ಇದು. ಹೊಂಗೆ ಮರ ಹೆವಿ ಬಿಸ್ತೈತೆ ಗೊತ್ತು. ಅಲ್ಲಿ ನೋಡು ಚಿನ್ನ ಹೆಂಗೈತೆ ಇದು, ಹೆಂಗೈತೆ ಹೇಳು. ಮ್ಯೂಸಿಕ್ ಬೇರೆ ಕೊಡ್ರಿ ಅಲ್ಲಿ. ಅಣ್ಣ ಹೆಂಗ್ ಪ್ರಾಪರ್ ಲೊಕೇಶನ್. ನೀವು ದೇವ್ರ ಅಂತೀರ. ವೈರಿಂಗ್ ಎಲ್ಲ ಕಟ್ಟಾಗ್ಬಿಟ್ಟೈತಿ, ಲೈಟ್ ಕಂಬುದು ಏನು ಇಲ್ಲ ಅಣ್ಣ. ಅದು ಕರೆಕ್ಟಾಗಿ ತೋರಿಸಿದ್ರ ಅಲ್ಲಿ 19 ಸಮಥಿಂಗ್ ಬರ್ತಿದ್ರಲ್ಲ, ಕರೆಕ್ಟಾಗಿ ಇತ್ತ ಅದು. ಅಲ್ಲ ಗೊತ್ತಾಗ್ಲಿ ನಾವೇನೋ ಸುಳ್ಳು ಹೇಳ್ತೀವಿ ಅಂತ. ಅಲ್ಲ ಹೌದು ಹೌದು ಹೌದು, ಅದೇನು ನಿಜ ಬಿಡು. ತೆಂಗಿನ ಮರ ಬುಡನೇ ಇಲ್ಲ ಅದು. ಇದು ಯಾರು ಇಲ್ವಲ್ಲ, ತೆಂಗಿನ ಮರ ಬುಡ ಇಲ್ಲ, ಮೇಲ್ಗಡೆ ಇರೋದಿಲ್ಲ ಕಣ ಅಣ್ಣ. ಚಿನ್ನ ಅದು ಹೊಂಗೆ, ನಾವು ಹೊಂಗೆ ಮರದ ಹತ್ರ ಹೋದ್ರೆ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ, ಬರೆದಿಟ್ಕೊಳ್ಳಿ. ಇಲ್ಲಿ ಬಾವಿ ಇದೆ, ಹುಷಾರು. ಇಲ್ಲೆಲ್ಲ ಬಾವಿ ಇದೆ, ಕರೆಕ್ಟಾಗಿ ನಮ್ಗೆ ಗೊತ್ತಿರೋಂಗೆ. ಇಲ್ಲಿ ಅಣ್ಣ ಬಾವಿಯಿಂದ ಹಿಂದೆ ಇರಿ ಅಣ್ಣ. ನಾನು ಅದೇ ಮೊದಲೇ ಹೇಳಿದ್ನಲ್ಲ, ಬಾವಿಯಿಂದ ಹಿಂದೆ ಇರಿ ಅಣ್ಣ. ಸಯಸ್ ಇಲ್ಲಿ ಬಾವಿ ಇದೆ, ನೀವು ಗಮನಿಸ್ಬೋದು. ಒಳಗಡೆ ಹೋಗೋ ಮೀಟ್ರ್ ನಮ್ಗೆ ಸಾಕಾಗ್ತಿಲ್ಲ, ಆದ್ರೂ ಧೈರ್ಯ ಮಾಡಿ ಹೋಗ್ತೀನಿ, ಬಿಡಲ್ಲ. ಸಾತ್ ಬಾರಪ್ಪ, ಕೈ ಕೊಡ್ರ. ನೀನು ಹೋಗ್ಬೇಡ ಅಣ್ಣ, ಕೈ ಕೊಡ್ರ. ಸುಮ್ಮನೆ ಇರು ಸಂಜು. ನೋಡ್ಬೋದು ನೀರಿದೆ. ಸಂಜು ನಾನು ಹೇಳ್ತಾ ಇದ್ದ ನೀರು. ಅಣ್ಣ ನಾನು ಹೇಳ್ತಿರೋದು ಅದಕ್ಕೆ ಬಾವಿ ಹತ್ರ. ಪಕ್ಕದಲ್ಲಿ ಯಾರು ಬಂದ್ರೆ ಅಣ್ಣ ಪಕ್ಕ ಸ್ಪಾಟ್. ಸೀರಿಯಸ್ ಆಗಿ ದೈವಿಕ ಶಕ್ತಿ ಇಲ್ಲದ ಬಂದ್ರೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಇಲ್ಲಿ. ಎಂತ ಲೊಕೇಶನ್ ಐತೆ ನೋಡ್ರಣ. ಅವನು ಏನ್ ನಿಜ, ಬಾವಿ ಎಷ್ಟು ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಪ್ರತಿಯೊಬ್ಬರು ಒಂದು ಅರ್ಥ ಮಾಡ್ಕೋಬೇಕು. ಆಸ್ತಿ ಹಣ ಎಷ್ಟು ದಿನ ಬಂದ್ಬಿಡ್ತದೆ ನಿಮ್ಗೆ. ವಿಡಿಯೋ ನಾನು ವಿಡಿಯೋ ನೋಡ್ತಾ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಆಸ್ತಿ ಹಣ ಏನಾಯ್ತು. ಬೋಳಿ ಮಗಂದ ನಮ್ಮನ್ ಸಿಗ ಅನ್ಸಲ್ಲ ನಿನ್ಗೆ. ಏನಾರು ನಾನ್ ವೆಜ್ ಏನಾರು ತಿನ್ಕೊ ಬಂದಿದ್ದೇನಪ್ಪ. ನಿಮ್ಮನ್ನೇ ಬೇರೆ ಅವನ್ನೇ ಟಾರ್ಗೆಟ್ ಮಾಡ್ತೈತೆ ಪಾಪ ಅದು. ನಾನು ಅದಕ್ಕೆ ಬಾವಿ ದೂರ ಇರಪ್ಪ ಬಾವಿಯಿಂದ. ಸೊ ಎಸ್ ಅಣ್ಣ ಇವ್ನು ಕಳಿಸ್ಬಿಡೋಣ. ನಾವೇ ಕರ್ಕೊಂಡು ಹೋಗೋಣ, ನಾವಿದ್ದು ಪ್ರಾಬ್ಲಮ್ಮು. ನಾವು ಇವತ್ತು ಅಣ್ಣ ಇನ್ನೊಂದ್ಸಲ ಕರೆಕ್ಟಾಗಿ ಬಂದು ನೋಡ್ಕೊಳ್ಳೋಣ ಅಣ್ಣ. ಇನ್ನೊಂದು ಇಬ್ರು ನಾಲ್ಕು ಬಂದು ಪ್ರತಿಯೊಬ್ಬರು ಹೇಳ್ತಾ ಇದೀನಿ, ಆಸ್ತಿ ಹಣ ಮುಖ್ಯ ಅಲ್ಲ. ನಿಮ್ಮ ದೊಡ್ಡವ್ರನ್ನ ಇಡೀ ತಲೆಗಳನ್ನ ಕರೆಕ್ಟಾಗಿ ನೋಡ್ಕೊಟ್ರಪ್ಪ. ಅಜ್ಜಿ ತಾತನ ಸಾಯಿಸಿ ಅವ್ರ ಆಸ್ತಿ ಶೋಕಿ ಮಾಡುವಂತ ಹಣೆಬರ ಏನೈತೆ. ನೀವು ಪ್ರೀತಿನ ನೋಡ್ಕೊಂಡು ಕೇಳಿದ್ರೆ ಅವರೇ ಕೊಟ್ಬಿಡ್ತಾರಲ್ವ. ಏನಕ್ಕೂ ಇದನ್ನು ಸಾಯಿಸ್ಬಿಟ್ಟಿರೋ ಪ್ರಾಣ ತೆಗಿತೀರ ಎಲ್ಲಾರ್ದು. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿರಿಯ ತಲೆಮಾರಿಗೆ ಪ್ರತಿಯೊಬ್ಬರಿಗೂ ಗೌರವ ಕೊಡಿ, ಅದೊಂದು ಕೇಳ್ಕೊತೀವಿ ನಿಮ್ಮಲ್ಲಿ. ಅಣ್ಣ ಏನ ಬಿತ್ತಲ್ವಾ ಅಪ್ಪ. ನೀವು ಸಂಜು ಮುಂದೆ ಬರಬೇಡ ಸಂಜು. ಒಂದು 50 ಅಡಿ ಇಲ್ವಣ ಇದು. ಆಯ್ತು ಜಾಸ್ತಿನೇ ಐತಿ. ಪ್ರತಿಯೊಬ್ಬರು ಗೌರವ ಕೊಡಿ. ನಿಮ್ಮ ಹಿರಿಯ ತಲೆಮಾರು ಉಳಿಸ್ಕೊಳ್ಳಿ. ಆ ತಲೆಮಾರು ಹೋಯ್ತು ಅಂದ್ರೆ ಮುಂದೆ ಯಾವ ಜನ್ರೇಷನ್ ಇರಲ್ಲ ಕಣ್ರಯ್ಯ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಹೇಳೋರ್ನ ಅರ್ಥ ಮಾಡ್ಕೊಂಡು ಸಾಯಪ್ಪ ಪ್ರತಿಯೊಬ್ಬರು. ದಯವಿಟ್ಟು ಹಿರಿಯವ್ರಿಗೆ ಗೌರವ ಕೊಡೋಣ, ಪ್ರೀತಿಸೋಣ ಅಷ್ಟೇ. ಅಮ್ಮ ದಯವಿಟ್ಟು ನಂಗೆ ಅರ್ಥ ಆಗ್ತಿದೆ, ನಿಮ್ಗೇನು ತೊಂದರೆ ಆಗಿದೆ, ನಿಮ್ಮನ್ನ ಹೇಗೆ ಮೋಸ ಮಾಡಿ ಸಾಯ್ತಿದೆ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗಿದೆ. ಬಟ್ ಅದನ್ನ ನಮ್ಗೆ ಪ್ರೂವ್ ಮಾಡಕ್ ಬಿಟ್ಕೊಡಿ. ನಿಮ್ಗೆ ಹೇಗೆ ಹಿಂಸೆ ಆಗಿದೆ, ಹೇಗೆ ಸಾಯಿಸಿದ್ರೆ ಖಂಡಿತವಾಗ್ಲೂ ಅರ್ಥ ಆಗಿದೆ. ಅದನ್ನ ನಮ್ಗೆ ಪ್ರೂವ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಹಿರಿಯರು ದೊಡ್ಡವರು, ನಿಮ್ಗೆ ಹಿಂಗೆಲ್ಲ ಬೈಬಾರ್ದು. ಖಂಡಿತ ನಂಗೆ ಅರ್ಥ ಆಗುತ್ತೆ. ಬಟ್ ಆದರೆ ನೀವು ನಮ್ಮ ಹುಡುಗರು ಹಿಂಗೆ ಮಾಡಿ ಸರಿನಾ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ಹೆಚ್ಚು ಕಮ್ಮಿ ಮಾಡಿದಾಗ ನೀವು ನಮ್ಮ ಫ್ಯಾಮಿಲಿ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ. ತೆಂಗಿನ ಮರನೇ ಇಲ್ವಲ್ಲ ನನಗೆ. ಅಣ್ಣ ಇಲ್ಲೊಂದು ಹೇಳ್ತಿಲ್ಲ, ಎಷ್ಟು ಕಾಡ ಕೊಟ್ಟಿದೆ ಅಂದ್ರೆ ಇಲ್ಲಿ ಏನಂತ ಅಣ್ಣ. ಇಲ್ಲಿ ಮೇಲ್ ತಾನೇ, ಇಲ್ಲೇ ತಾನೇ
ಕರೆಕ್ಟಾಗಿ ಇದು ಹೊಂಗೆ ಮರ ಎಲ್ಲ ಹೂವು ಬಿಟ್ಟೈತೆ. ನಾವಿದ್ ಯಾವುದೋ ದರಿದ್ರ ಟೈಮಲ್ಲಿ ಬಂದಿದ್ದೀವಿ. ಸಂಜು ಅದೇನು ಪಾಪ ಮಾಡೋಣ ಇಲ್ಲಿ ಬಂದು ನಮ್ಮನ್ನು ಸಾಯಿಸ್ತಾವ. ಅಣ್ಣ ಈ ಅಜ್ಜಿಗೆ ನಾವೇನಾದ್ರು ಕಾಟ ಕೊಡ್ತಾ ಇದೀವಿ ಅಣ್ಣ. ನಮ್ಮ ಚಿನ್ನ ಅವ್ರಿರೋ ಜಾಗಕ್ಕೆ ಬಂದಿರೋದು ನಮ್ಮದೇ ತಪ್ಪು. ಅದನ್ನ ಅರ್ಥ ಮಾಡ್ಕೊಬೇಕಣ್ಣ ನಾವು. ಅರ್ಥ ಮಾಡ್ಕೊಬೇಕಣ್ರು. ಚಿನ್ನ ಇದೇನೋ ಮಿಸ್ ಹೊಡಿತಾ ಇದೆ ಕಣ್ರು ಇಲ್ಲಿ. ನೋಡು ಇದೇನೇನೋ ಇದೆ ಇಲ್ಲಿ. ಹುಷಾರಾಗಿ ಚೆನ್ನಾಗಿ ಹುಷಾರಪ್ಪ. ಏಯ್ ಅಮ್ಮ ಅಟ್ಲೀಸ್ಟ್ ಅದಕ್ಕೆ ಏನು ಬೇಕು ಅಂತ ಕೇಳೋಣ. ಇವಾಗ ಕೇಳೋಣ, ನೆಕ್ಸ್ಟ್ ಟೈಮ್ ಕೇಳೋಣ. ಅಣ್ಣ ನೆಕ್ಸ್ಟ್ ಟೈಮ್ ಕೇಳೋಣ. ಅಲ್ಲ ವೆದರ್ ಅಣ್ಣ ಬೇಸಿಗೆ ಕಾಲದಲ್ಲಿ ಹೆಂಗ್ ಗಾಳಿ ಬೀಸ್ತೈತೆ ನೋಡೋಣ. ಇನ್ನ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅಣ್ಣ ಮತ್ತೆ ಒಳಗಡೆ ಏನ್ ಕಣ ಅಮ್ಮ ದಯವಿಟ್ಟು ಕೇಳಿ. ನಿಮ್ಮ ಕಷ್ಟ ಕೇಳಕ್ ಬಂದೆ, ನೀವು ಒಪ್ಕೊಂತ ಇಲ್ಲ, ನೀವು ಅದಕ್ಕೆ ಸಹಕರಿಸ್ತಿಲ್ಲ. ಅಣ್ಣ ನೀವು ಇಲ್ಲಿ ಮಾಡ್ತಾ ಇರ್ರಿ, ನಾನು ಒಂದು ಸ್ವಲ್ಪ ನೇಚರ್ ಕಾಲು ಮುಗಿಸ್ಕೊ ಬರ್ತೀನಿ. ನಿನಗೂ ಸುಸ್ತು ಗೊತ್ತಿಲ್ಲ. ಬೈಕ್ ಬರ್ತಾ ಇತ್ತಲ್ಲಿ. ನೀವು ಹುಷಾರು ಬರ್ಲಾ? ಇಲ್ಲ ನೀವು ಮಾಡ್ತಾ ಇರಿ, ನಾನು ಅಲ್ಲಿ ಏಯ್ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಹೋಗಕ್ಕೆ ಭಯ ಆಯ್ತಾಯ್ತಲ್ಲಿ. ಅಣ್ಣ ಏಯ್ ಈ ಕಲ್ಲಲ್ಲಿ ಹೋಯ್ತಣ್ಣ ಅದು. ಆಯ್ತು ಕುಲ್ ಹುಷಾರಪ್ಪಿ. ನಂಗೆ ಹೋಗಕ್ಕೆ ಭಯ ಆಯ್ತಾಯ್ತಣ್ಣ, ಒಬ್ನೇ ಹೋಗಕ್ಕೆ. ಏಯ್ ಅವನ ಅಮ್ಮನ ಹೇಳ್ತಾರೆ ಕನ್ನಡ ಅರ್ಥ ಆಗ್ತಿಲ್ಲ ನಿಮಗೆ. ಬೋಳಿ ಮಗಂದ ಸ್ವಲ್ಪ ದೂರ ಹೋಗ್ರಣ, ತಲೆಗಿಲ್ ಮೇಲೆ ಕಲ್ಗಿಲ್ ಎತ್ತಾಕತ್ತು. ಹುಷಾರಾಗಿ ಹೋಗ್ತೀನಿ. ಇತ್ತು ಅಣ್ಣ ಇಲ್ಲೇ ಇದ್ದೀರಾ? ಅಣ್ಣ 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 ನಂದೇ ಅಣ್ಣ ನಂದೇ ಅಣ್ಣ ಅಣ್ಣ ನಂದೇ ಅಣ್ಣ 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 ವಿಕಾರವಾಗಿ ಹೇಳ್ತಾಣ, ಅದು ಬರ್ರಣ ಅಣ್ಣ. ಬೈಕ್ ಅಣ್ಣ ಚಪ್ಪಲಿ ಇಲ್ಲಪ್ಪ. ಏ ಸಂಜು ಓಡು 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 ಸಂಜು. ಟಾರ್ಚ್ ಬೇರೆ ಆಫ್ ಆಗೋಯ್ತು. ಕಾಲ್ಗಿಲ್ಗೆ ಏನಾರು ಇಟ್ಕೊಂಡ್ರೆ ಅಯ್ಯಪ್ಪ. ಅಯ್ಯೋ ಬಾರಣ ಅಣ್ಣ, ಪ್ರಾಣ ಇದ್ರೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಬೋದು. ಬಾರಣ ಬರ್ರಿ ಅಣ್ಣ. ಅಣ್ಣ ಬರ್ರಣ್ಣ, ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಣ. ಬರೋಣ ನಡಿ. ಏ ಬಾರ ಸಂಜು. ಅಲ್ಲಿ ಹೇಳ್ತೀನಿ ಬರ್ರಣ್ಣ. ಏಯ್ ಥೂ ಅಯ್ಯಪ್ಪ.
ಏನಾಯ್ತು ಅಂತ ಅದು ಹೇಳೋ. ಅಣ್ಣ ನೀವು ನೋಡಿದ್ರೆ ನಮ್ಮ ತಾಯಣೆ ಕ್ಯಾಮ್ರಾ ಇರಬೇಕಿತ್ತು ಅಣ್ಣ. ಇಷ್ಟು ಮುಖನೇ ಇಲ್ಲ ಅಣ್ಣ. ಹೆಂಗೈತೆ ಗೊತ್ತಾ ಸ್ಯಾರಿ, ಕಲರ್ಫುಲ್ ಸ್ಯಾರಿ, ಇಷ್ಟು ಮುಖನೇ ಇಲ್ಲ. ನಂಗೆ ಹೇಳಕ್ಕಾಯ್ತಿಲ್ಲ ಅಣ್ಣ. ಯಪ್ಪ ನಾನು ಜೀವಮಾನದಲ್ಲಿ ನೋಡಿರಲ್ಲ ಅಣ್ಣ. ಅಣ್ಣ ನೀರು ಬೇಕು. ನಾನು ಕರಿತಾ ಇದ್ದೀನಿ ನಿಮ್ಮನ್ನ, ನೀವು ಯಾರು ಆಚೆಗೆ ಬರ್ತಿಲ್ಲ. ನಾನೊಂದು 5-6 ಸಲ ಕರೆದಿದ್ದೀನಿ. ಈಗ ಕೇಳಿಸ್ತಿಲ್ಲ ಕಣ. ನೀರು ತಂದಿಲ್ವಾ ಅಣ್ಣ? ನೆಕ್ಸ್ಟ್ ಟೈಮ್ ಸರಿಗೆ ಬರೋಣ ಅಣ್ಣ. ಅಪ್ಪ ವಯಸ್ಸಾಗಿತ್ತ ಹಿಂಗೆ ಅಣ್ಣ, ವಯಸ್ಸಾಗಿರೋ ಥರ ಇರಲಿಲ್ಲ ಅಣ್ಣ. ಈಗ ಯಾರೋ ಅಜ್ಜಿ ಆತ್ಮಕ್ಕಿಂತ ಬೇರೆ ಆತ್ಮಗಳಿದಾವೆ ಇಲ್ಲಿ. ಒಂದೇ ಆತ್ಮ ಅಂತ ಖಂಡಿತ ಇಲ್ಲ ಇಲ್ಲಿ. ನಾನು ಹೇಳ್ದೆ 4-5 ಜನ ಸತ್ತಿದ್ದಾರೆ ಅಂತ. ಅವ್ರ ಪ್ರಾಪರ್ ಡೀಟೇಲ್ಸು ನಂಗೆ ಗೊತ್ತಿಲ್ಲ. ಒಂದೇ ಆತ್ಮ ಇಲ್ಲ ಇಲ್ಲಿ. ಫುಲ್ ಡೀಟೇಲ್ಸ್ ತಾ ಬರಬೇಕಿತ್ತಣ್ಣ. ಅವ್ರ ಯಶುಬ್ರ ಕಾಳಿಪುರವನ್ನೆಲ್ಲ ಕರ್ಕೊಂಡು ಒಳ್ಳೆ ಟೀಮ್ ಫಾರ್ಮ್ ಮಾಡ್ಕೊಂಡು ಬರಬೇಕಿತ್ತು. ಇವಾಗ ಈ ಮ್ಯಾಟ್ರ್ ಎಷ್ಟು ಬೇಜಾರು ಮಾಡ್ಕೊಂಬರ್ತಾನೆ. ಥೂ, ನಮ್ಮನ್ನು ಹೆಂಗ್ ನೀರು ಕುಡಿಬೇಕು ಅನ್ಸೈತಿ ಅಣ್ಣ. ಒಳ್ಳೆ ರೇಷ್ಮೆ ಸೀರೆ ಅಣ್ಣ. ಹೆಂಗೆ ಕಾಣಿಸ್ತಿತ್ತು ಅಂತ ನನ್ನ ಇಮ್ಯಾಜಿನ್ನು ಅಥವಾ ನಿಜವಾಗ್ಲೂ ಬಂತು. ಒಳ್ಳೆ ರೇಷ್ಮೆ ಸೀರೆ. ಅವನೇನು ನಿಮ್ಗೆ ಅಲ್ಲಿ ಯಾರಿಗೂ ಮಲ್ಲಿಗೆ ಗಮ್ಮೆ ಅಂತಿರಲ್ವ? ನನಗೆ ಮೂಗು ಹೊಡಿತಾಯ್ತಣ್ಣ. ನಾಗವಲ್ಲಿ ಏನಾದ್ರು ಏ ಅಲ್ಲ ಅಣ್ಣ, ನಾಗವಲ್ಲಿ ಇದು ಯಾವುದೋ ಬೇರೆನೇ ಇದೆ ಅಣ್ಣ. ಫುಲ್ಲು ಡೀಟೇಲ್ಸ್ ತೆಕ್ಕೊಂಡು ಕಂಪ್ಲೀಟ್ ಸ್ಟಡಿ ಮಾಡಬೇಕು, ಇಲ್ಲಾಂದ್ರೆ ಪ್ರಾಣಗಳು ಹೋಗ್ಬಿಡ್ತವೆ. ಆ ಬಾವಿ ನೋಡಿದೆ ನಾನು ಇಂಚಿನಲ್ಲಿ ಅಣ್ಣ. 50 ಅಡಿ ಬಾವಿ. ಇಲ್ಲೇನಣ್ಣ ಸೌಂಡು? ಫಸ್ಟ್ ಇಲ್ಲಿ ಇರೋದು ಬೇಡ ಬ್ರೋ. ಹಾಂ, ಇಲ್ಲಿ ಇರೋದು ಬೇಡ. ನಡೀರಿ ಅಣ್ಣ, ಹೊರಟ್ಬಿಡೋಣ ಅಣ್ಣ. ಕಾರ್ ಹತ್ರ ನಡೀರಿ, ಅಲ್ಲೇ ಹೋಗ್ಬಿಡೋಣ. ಇಲ್ಲಾಂದ್ರೆ ಏರಿಯಾಗೆ ಹೋಗ್ಬಿಡೋಣ, ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಹಾಂ ಎಲ್ಲೋ ಒಂದು ಕೊಡೋಣ. ನಡೀರಿ, ನಮ್ಗೊಂಟು ನಮ್ಮನ್ನ ದೆವ್ವ ತಿಳ್ಕೊ ಬಿಡಲ್ಲ. ಬಂದೇ ಬರ್ತೇವೆ, ಬಂದೇ ಬರ್ತೀವಿ. ಏಯ್ ಅಣ್ಣ ನಡೀರಣ್ಣ. ಸೊ ಹಾರೇವಲ್ಲ ಲಾಸ್ಟ್ಗಿಂತ ಇದು ಹೆವಿ ಇತ್ತಣ್ಣ. ನೋಡು, ನಾವು ನನ್ನ ಒಂದು ಮಾತು ಡಿಸ್ಕಷನ್ ಮಾಡ್ಬೇಕು ಅನ್ಸುತ್ತೆ ಪ್ರತಿ ಸರಿ. ಇಷ್ಟೆಲ್ಲ ಸ್ಟ್ರಗಲ್ ಬಿದ್ದು ಏನಾಗುತ್ತೋ ಅನ್ನೋದನ್ನು ಕೂಡ ಲೆಕ್ಕಿಸ್ತೇವೆ. ನಾವು ಹಿಂಗೆಲ್ಲ ಮಾಡ್ತೀವಿ. ಕೆಲವೊಬ್ಬರು ಕಮೆಂಟ್ಗಳನ್ನ ನೋಡಿದಾಗ ಒಂಥರ ಹರ್ಟ್ ಆಗ್ಬಿಡುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಪ್ರತಿಯೊಬ್ಬರಿಗೂ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಅಷ್ಟು ದಮ್ಮಿದ್ರೆ ನೀವು ಖಂಡಿತ ಬರ್ಬೋದು. ನಮ್ಮ ಚಾನಲ್ ಮೆಸೇಜ್ ಮಾಡಿ ಕನ್ನಡ ಚಾಪ್ಟರ್ಗೆ, ಇಲ್ಲಾಂದರೆ ಯೂಟ್ಯೂಬ್ಗೆ ಬಂದು ಕಮೆಂಟ್ ಮಾಡ್ರಪ್ಪ. ನಿಮ್ಮ ಕಂಪ್ಲೀಟ್ ಫೋನ್ ನಂಬರ್ ಹಾಕಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು. ಆ ನಂಬರ್ಗೆ ನಾವೇ ಕಾಲ್ ಮಾಡಿ ನಿಮ್ಮನ್ನು ಪ್ರತಿದಿನ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗ್ತೀವಿ. ನೀವು ಬಂದರೆ ನಮಗೂ ಕೂಡ ಧೈರ್ಯ ಇರುತ್ತೆ. ಜನ ನಂಬ್ತಾರೆ ಆ್ಯಕ್ಚುಲಿ. ಜನನ್ನ ಇವಾಗ ನಾವೇನು ಇದು ಮಾಡ್ತಾ ಇದ್ದೀವೋ ಜನಕ್ಕೆ ಅರ್ಥ ಆಗಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಾಪರಾಗಿ. ಅವ್ರು ಬಂದರೆ ಇಲ್ಲಿ ಏನು ಭಂಗ ಬೀಳ್ತೀವಿ, ಇಲ್ಲಿ ಏನು ಆಗ್ತಾಯಿದೆ ಗೊತ್ತಾಗುತ್ತೆ ಅವ್ರಿಗೆ. ದೆವ್ವ ಇದೆ ಅದನ್ನೇ ಹೇಳೋಚ್ಚಿನ ಪ್ರತಿಯೊಬ್ಬರನ್ನು ಕರ್ಕೊಬಂದು ಇಲ್ಲಿ ನಾವೇನು ಬೀಳ್ತೀವಿ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಏನೋ ಒಂದು ಕೆಲಸ ಮಾಡ್ಕೊಂಡು ನಾನು ಹೇಳೋದು ದೆವ್ವ ಬೇರೆ ಎಲ್ಲ ಸೆಕೆಂಡ್ರಿ. ಇಲ್ಲಾಗೋ ಎಕ್ಸ್ಪೀರಿಯನ್ಸ್ ಆದರೆ ಸಾಕಣ. ದೆವ್ವ ಬೇಡ, ಅವ್ರಿಗೂ ದೆವ್ವ ಕಾಣಿಸ್ತಾ ಬಿಡುತ್ತೆ ಸೆಕೆಂಡ್ರಿ ಅಣ್ಣ. ಇಲ್ಲಾಗೋ ಎಕ್ಸ್ಪೀರಿಯನ್ಸು ಚಿನ್ನ. ಇಷ್ಟು ಯಾರೂ ಇಲ್ದಿರೋ ಇಂಥ ಒಂಟಿ ಮನೆ ಜಾಗದಲ್ಲಿ ಒಂದು ಹೆಜ್ಜೆ ಬೇರೆ ವ್ಯಕ್ತಿ ಇರ್ತಾನೆ ಅಂತ ಅಂದರೆ ಭಯ ಆಗಲ್ವೇನೋ? ಪ್ರಾಕ್ಟಿಕಲಿ ಥಿಂಕ್ ಮಾಡ್ರೋ. ನಾವೆಲ್ಲ ಬೇರೆ ಬೇರೆ ಕೆಲಸಗಳಿಲ್ಲ ಅಂತಲ್ಲ ನಮಗೆ. ನಾವು ಕೂಡ ಒಂದೊಂದು ಕೆಲಸ ಕಲ್ತಿದ್ವಿ, ಕೆಲಸಗಳು ನೆಮ್ಮದಿ ಜೀವನ ಮಾಡ್ಬೋದು. ಬಟ್ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಇಷ್ಟೇ. ಎಷ್ಟೋ ಜನ ಯಾವ ಪ್ರಾಬ್ಲಮ್ಗೆ ಯಾವ ದೇವ್ರು ನೀಡಬೇಕು, ಯಾವ ಆತ್ಮಗಳು ಹೇಗೆಲ್ಲ ವರ್ಕ್ ಮಾಡ್ತವೆ, ಹೇಗೆಲ್ಲ ಹಿಂಸೆ ಕೊಡ್ತವೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಎಸ್ ಚೆನ್ನಾಗಿ ಆಗಿದ್ದಾಯಿತು ನನಗೆ. ಅಲ್ಲ, ಇನ್ನೊಂದು ಡೌಟು, ಮೋಹಿನಿ ವೈಟ್ ಸ್ಯಾರಿ ಅಥವಾ ಅಲ್ಲ ಮೋಹಿನಿ ವೈಟ್ ಸ್ಯಾರಿನ ಅಥವಾ ಕಲರ್ ಆತ್ಮಗಳಿಗೆ ಯಾವುದೇ ಅಂತ ಸ್ಯಾರಿ ಥರ ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಮೋಹಿನಿ ವೈಟಲ್ಲಿ ಇರ್ತಾಳೆ. ಹೌದಾ? ನಾವು ಸಿನಿಮಾದಲ್ಲೂ ನೋಡಿದ್ವಿ, ಮತ್ತು ನಾನು ಕೂಡ ಕೇಳಿದ್ದೀನಿ. ಮತ್ತು ಇನ್ನೊಂದು ಸತ್ಯ ಬರೆದಿಟ್ಕೊಬಿಡು, ಯಾವುದೋ ಒಂದಾತ್ಮ ತುಂಬ ಪವರ್ಫುಲ್ ಆಗಿ ಸುಮಾರು ಯಾಕಂದ್ರೆ 4-5 ಟೈಪಲ್ಲಿ ಅಟ್ಯಾಕ್ ಆಯ್ತಣ್ಣ. ಇವಾಗ ಕೆಟ್ಟ ಮಾತಾಡಬೇಡ, ಫ್ಯಾಮಿಲಿ ನೋಡ್ತಾರೆ. ದಯವಿಟ್ಟು ತಪ್ಪಿಳ್ಕೊಬಿಟ್ಟು ಸ್ವಲ್ಪ ಹಂಗೇ ನಮ್ಗೆ ಏಟಾಗಿರೋದು ಪ್ರಾಣ ಆಗೈತೆ ನನಗೆ. ಈ ಗಾಳಿಗಳು ಈ ವಿಧಾನ ನೋಡಿದ್ರೆ ಒಂದು ನಿಮಿಷ ತಪ್ಪು ಅನ್ನಿಸ್ತಾ ಇದೆ. ಸೊ ಎಸ್ ನನ್ನ ಪ್ರಕಾರ ಯಾವ ಆತ್ಮದಲ್ಲಿ ಕನ್ಫ್ಯೂಸ್ ಇದ್ದೀವಿ, 95% ನಾವು ಮೋಹಿನಿಯನ್ನ ಆತ್ಮದಲ್ಲಿದ್ದೀವಿ ನಾವು ಖಂಡಿತವಾಗ್ಲೂ. ನನಗಂತೂ ಅದೇ ಡೌಟ್ ಇದೆ. ನಾವು ಪ್ಲಾನ್ ಮಾಡಿ ಗಾಳಿ ಜೋರ ಐತೈತೆ, ಬೇಸಿಗೆಗಾಲದಲ್ಲಿ ಹಿಂಗ
ಗಾಳಿ ಎಲ್ಲ ಇದೆಲ್ಲ ಬೇರೆ ವ್ಯವಹಾರ ಐತೆ. ಸಯಸ್ ನಾವು ಹೊಡ್ತಾ ಇದ್ದೀವಿ ಮನೆಗೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅಷ್ಟೇ. ಥ್ಯಾಂಕ್ ಯು. ಓಕೆ ಬಾಯ್.